ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂಥ ಮಾಡೆಲ್ ಕ್ವಶನ್ ಪೇಪರ್ 18 ನೋಡ್ರಿ. ಆರ್ಮಿ ಮಾಡೆಲ್ ಕ್ವಶನ್ ಪೇಪರ್ 18ರಲ್ಲಿರುವಂಥ ಮ್ಯಾಥ್ಸನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೋಡ್ಬೇಕು ನೀವು ಬರೀ ಮ್ಯಾಥ್ಸ್ ಟಫ್ ಆಗೋದೈತಂದು ಮ್ಯಾಥ್ಸನ್ನು ಮಾತ್ರ ನಾವಿಲ್ಲಿ ಕ್ಲಿಯರ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ ಕ್ವಶನನ್ನು ನೋಡ್ತಾ ಹೋಗ್ಬೇಕು. 31ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 31ನೇ ಕ್ವಶನ್ ಏನೈತೆ ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೇಕು. 4 ಸಂಖ್ಯೆಗಳ ಸರಾಸರಿ 15, ಅವುಗಳ ಮೊತ್ತ ಎಷ್ಟಂತ ಕೇಳಿದಾನೆ. 4 ಸಂಖ್ಯೆ ಇದಾವ, ಅದರ ಸರಾಸರಿ 15 ಅಂದಾಗ ನಾವು ಇಂಟು ಮಾಡಬೇಕು. 60 ಆಗತ್ತಾ, ಅವು ಸಂಖ್ಯೆಗಳ ಮೊತ್ತ 60 ಆಗತ್ತಾ. ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗತ್ತಾ. ಇನ್ನು ಅದೇ ರೀತಿಯಾಗಿ 32ನೇ ಕ್ವಶನ್ ಅನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನೀವು. 32ನೇ ಕ್ವಶನ್ ಏನೈತೆ ಸ್ಕ್ರೀನ್ ಮ್ಯಾಗ, 3 ಸಂಖ್ಯೆಗಳ ಸರಾಸರಿ 20, 2 ಸಂಖ್ಯೆಗಳ ಮೊತ್ತ 40 ಆದರೆ ಮೂರನೇ ಸಂಖ್ಯೆ ಎಷ್ಟಂತಂದು ಕೇಳಿದಾನ. ನೋಡ್ರಿ 3 ಸಂಖ್ಯೆ ಇದಾವ, ಅದರ ಸರಾಸರಿ ಎಷ್ಟಾಗತ್ತ 20, ಎಷ್ಟಾಗತ್ತ 60 ಆಗತ್ತ. 2 ಸಂಖ್ಯೆಗಳ ಮೊತ್ತ ಎಷ್ಟು ಕೊಟ್ಟಾನ 40 ಕೊಟ್ಟಾನ. ಇನ್ನು ಮೂರನೇ ಸಂಖ್ಯೆ ಮೊತ್ತವನ್ನು ಕೇಳಿದಾಗ ನಮಗಿಲ್ಲಿ 20 ಕರೆಕ್ಟ್ ಆಗತ್ತ. ಆಪ್ಷನ್ 2 ಕರೆಕ್ಟ್ ಆಗತ್ತೆ ನೋಡ್ರಿ. ಇನ್ನು ಅದೇ ರೀತಿಯಾಗಿ 33ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ 33ನೇ ಕ್ವಶನ್ ಏನೈತೆ ಅನ್ನೋದು ನೀವು ಸ್ಕ್ರೀನ್ ಮೇಲೆ ನೋಡ್ಬೇಕು. 5/11 ಪ್ಲಸ್ 3/11ರ ಸರಳೀಕೃತ ಮೌಲ್ಯ ಎಷ್ಟೈತೆ ಅಂತ ಕೇಳಿದಾನ. ನೋಡ್ಬೇಕು ನಾವಿಲ್ಲಿ 5/11 ಪ್ಲಸ್ 3/11ರ ಸರಳೀಕೃತ ಮೌಲ್ಯ ನೋಡ್ಬೇಕು. ನಾವಿಲ್ಲಿ ಕೆಳಗಡೆ 2 11 ಐತಿ, ನಾವಿಲ್ಲಿ 11 ಅಂತಂದು ಇಟ್ಕೊಣ. 5 ಪ್ಲಸ್ 3 ಎಷ್ಟಾಗತ್ತ 8 ಆಗತ್ತ. 8/11 ನಮ್ದು ಇಲ್ಲಿ ಆಪ್ಷನ್ 1 ಕರೆಕ್ಟ್ ಆಗತ್ತ ನೋಡ್ರಿ. 33ನೇ ಆಪ್ಷನ್ 1 ಕರೆಕ್ಟ್ ಆಗತ್ತ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ 34ನೇ ಕ್ವಶನ್ ಅನ್ನ ನಾವು ನೋಡ್ಬೇಕು. ಏನೈತಪ್ಪ 34ನೇ ಕ್ವಶನ್, ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಯಾವ್ದತ್ತಂದ ಕೇಳಿದಾನ. ನಾವಿಲ್ಲಿ ನೋಡ್ಬೇಕು. ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಅಂದಾಗ ಅಕಸ್ಮಾತ್ ಅತಿ ದೊಡ್ಡ 1 ಅಂಕಿಯ ಸಂಖ್ಯೆ ಅಂದಾಗ 9 ಆಗತ್ತ. ಅತಿ ದೊಡ್ಡ 2 ಅಂಕಿ ಸಂಖ್ಯೆ ಅಂದಾಗ 99 ಆಗತ್ತ. ಅತಿ ದೊಡ್ಡ 3 ಅಂಕಿಯ ಸಂಖ್ಯೆ ಅಂದಾಗ 999 ಆಗತ್ತ. ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಅಂದಾಗ ನೋಡ್ಬೇಕು ನೀವು 9999 ಆಗತ್ತ. ಆಪ್ಷನ್ ನಮ್ದು ಇಲ್ಲಿ 3 ಕರೆಕ್ಟ್ ಆಗತ್ತ ನೋಡ್ರಿ. ಇನ್ನು ಅದೇ ರೀತಿಯಾಗಿ 35ನೇ ಕ್ವಶನ್ ಅನ್ನು ನೋಡ್ತಾ ಹೋದಾಗ 2, 3 ಮತ್ತು 8ರ LCM ಎಷ್ಟಾಗತ್ತೆ ಕೇಳಿದಾನ. 2, 3 ಮತ್ತು 8ರ LCM ಎಷ್ಟಾಗತ್ತೆ ಕೇಳಿದಾನ. 2 1 3, 2 4, 2 1 3, 2 2, 2 1 ನೋಡ್ಬೇಕು ನಾವಿಲ್ಲಿ 3 ನಾವಿಲ್ಲಿ ನೋಡ್ತಾ ಹೋಗ್ಬೇಕು. 2 2 4, 4 2 8, 8 3 24. LCM ಏನಾಗತ್ತ ನಮ್ದು 24 ಆಗತ್ತ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಆಪ್ಷನ್ 4 ನಮಗಿಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತ. ಆಪ್ಷನ್ 4 ಇಲ್ಲಿ ನಮಗ ಕರೆಕ್ಟ್ ಆನ್ಸರ್ ಆಗತ್ತೆ ನೋಡ್ರಿ. ಇನ್ನು ಅದೇ ರೀತಿಯಾಗಿ 36ನೇ ಕ್ವಶನ್ ಅನ್ನ ನಾವು ನೋಡ್ತಾ ಹೋದಾಗ 36ನೇ ಕ್ವಶನ್ ನೀವು ಸ್ಕ್ರೀನ್ ಮ್ಯಾಗ ನೋಡ್ಬೇಕು. 9.72 ಇಂಟು 10ರ ಸರಳೀಕೃತ ಮೌಲ್ಯ ತಂದು ಕೇಳಿದಾನ. 9.72 ಐತಲ್ಲ, ಇದಕ್ಕೆ ಇಂಟು 10 ಮಾಡಿದಾಗ ನಾವು ಇಲ್ಲಿ ಒಂದು 0 ಅನ್ನು ಈ ಕಡೆ ತೆಗಿಬೇಕ, ಪಾಯಿಂಟ್ ಈ ಕಡೆ 97.2 ಆಗತ್ತ. ನಮ್ದು ಆಪ್ಷನ್ ನೋಡ್ತಾ ಹೋಗ್ಬೇಕು. 97.2 ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತ. ನೀವು ನೋಡ್ಬೇಕು 97.2 ಆಪ್ಷನ್ 1 ಕರೆಕ್ಟ್ ಆಗತ್ತ. ಇನ್ನು ಅದೇ ರೀತಿಯಾಗಿ 37ನೇ ಕ್ವಶನ್ ಅನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಏನೈತಪ್ಪ 37ನೇ ಕ್ವಶನ್, ಒಂದೇ ತರಹದ 15 ಪುಸ್ತಕಗಳು ಒಟ್ಟು ತೂಕ 6 kg ಅಂತಹ 45 ಪುಸ್ತಕಗಳ ಒಟ್ಟು ತೂಕ ಎಷ್ಟಾಗೈತೆ ಅಂತ ಕೇಳಿದಾನ. ನಾವಿಲ್ಲಿ ನೋಡ್ಬೇಕು ನೋಡ್ರಿ. ಕ್ವಶನ್ ಅಗ್ದಿ ಸಿಂಪಲ್ ಐತಿ. 15 ಅಂದಾಗ ನಾವು ನೋಡ್ಬೇಕು 15 ಪುಸ್ತಕಗಳ ಬೆಲೆ ಎಷ್ಟೈತಿ 6 kg ಐತಿ. ಇನ್ನು 45
ಇನ್ನು 15ಕ್ಕೆ 45ಕ್ಕೆ ಇದನ್ನ ತಕೊಂಡಾಗ ಎಷ್ಟಾಗತ್ತ 45 ಡಿವೈಡೆಡ್ ಬೈ 15 ಮಾಡೋಣ 15 ಒಂದ್ಲೆ 15 ಮೂರ್ಲೆ ನಮ್ಗೆ ಇದಕ್ಕೆ 3 ಪಟ್ಟು ಸೇರಿಸಿದಾಗ ಎಷ್ಟಾಗತ್ತ 6 ಮೂರ್ಲೆ 18 kg ನಮಗೆ ಆನ್ಸರ್ ಸಿಗುತ್ತಾ ಆಪ್ಷನ್ ನೋಡ್ಬೇಕು 3 ಕರೆಕ್ಟ್ ಆಗುತ್ತಾ ಆಪ್ಷನ್ 3 ಕರೆಕ್ಟ್ ಆಗುತ್ತಾ ಇನ್ನು 38ನೇ ಕ್ವಶನ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ 38ನೇ ಕ್ವಶನ್ ಇಲ್ಲಿ ಯಾವ ರೀತಿ ಐತೆ ಅನ್ನೋ ಸ್ಕ್ರೀನ್ ಮೇಲೆ ನೋಡ್ಬೇಕು ನೀವು 160 ಸೆಂಟಿಮೀಟರ್ 2 ಮೀಟರ್ನ ಸರಳೀಕೃತ ಅನುಪಾತ ಕೇಳಿದಾನ ನೀವು ಇಲ್ಲಿ ನೋಡ್ಬೇಕು ಕ್ವಶನ್ ಬಹಳ ಮಜಾ ಕೊಟ್ಟಿದ್ದಾನ 160 ಸೆಂಟಿಮೀಟರ್ ಕೊಟ್ಟಾನ ಇಲ್ಲಿ ಏನು ಕೊಟ್ಟಾನ 2 ಮೀಟರ್ ಕೊಟ್ಟಾನ ಸರಳೀಕೃತ ಮೌಲ್ಯವನ್ನು ಕಂಡುಹಿಡಿಯಗಂದಾನ ನೋಡ್ರಿ ಇದಕ್ಕೆ 2 ಮೀಟರ್ ಅಂದ್ರ ಇದಕ್ಕೆ ಇಂಟು 100 ಮಾಡ್ಬೇಕು 160 ಅನುಪಾತ ಇಂಟು ಮೀಟರ್ ಸೆಂಟಿಮೀಟರ್ ಇದ್ದಿದ್ದ ಮೀಟರ್ ಇದ್ದಿದ್ದು ಸೆಂಟಿಮೀಟರ್ ಅನ್ನು ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಇಂಟು 100 ಮಾಡ್ಕೋಬೇಕು ಇವಾಗ 200 ಆಗುತ್ತಾ ನೋಡ್ಬೇಕು ನಾವಿಲ್ಲಿ ಈ0 ಹೋಗುತ್ತಾ 4 4 4 5 ನಮಗಿಲ್ಲಿ ಅನುಪಾತ ಏನು ಸಿಗುತ್ತಾ 4 ಅನುಪಾತ 5 ಇಲ್ಲಿ ಆನ್ಸರ್ ಆಗುತ್ತಾ ಆಪ್ಷನ್ ನಾವು ನೋಡ್ತಾ ಹೋದಾಗ 4 ಇಲ್ಲಿ ಕರೆಕ್ಟ್ ಆಗುತ್ತೆ 38ನೇ ಕ್ವಶನ್ ಇನ್ನು ಅದೇ ರೀತಿಯಾಗಿ 39ನೇ ಕ್ವಶನ್ ಅನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನೀವು ಕ್ವಶನ್ ಎ ಮತ್ತು ಬಿ ಯರ ವಯಸ್ಸಿನ ಅನುಪಾತ ಎಷ್ಟೈತಿ 4:5 ಐತಿ ಎ ಯ ವಯಸ್ಸು 20 ವರ್ಷಗಳಾದರೆ ಬಿ ಯ ವಯಸ್ಸನ್ನ ಕಂಡು ಹಿಡಿಯಬೇಕಂತ ಕೊಟ್ಟಾನ ನಾವಿಲ್ಲಿ ಕ್ವಶನ್ ಏನು ಕೊಟ್ಟಾನ ಎ ಮತ್ತು ಬಿ ಯರ ಅನುಪಾತ ಕೊಟ್ಟಾನ ವಯಸ್ಸಿನ ಅನುಪಾತ 4:5 ಐತಿ ಅದೇ ರೀತಿಯಾಗಿ ಎ ಯ ವಯಸ್ಸು ಎಷ್ಟು ಕೊಟ್ಟಾನ 20 ಕೊಟ್ಟಾನ ನಾವಿಲ್ಲಿ ನೋಡ್ಬೇಕು 4x ಅನುಪಾತ 5x ಅಂತಂದು ಈಸ್ ಈಕ್ವಲ್ ಟು ಎಷ್ಟು ಕೇಳಿದಾನ ನಾವಿಲ್ಲಿ ನೋಡ್ಬೇಕು ಇವಾಗ ನಮಗ ಏದ ಕೊಟ್ಟಾನ ಎ ಅಂದಾಗ 4x ಈಸ್ ಈಕ್ವಲ್ ಟು 20 ಆಗುತ್ತಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ ಈ ಕಡೆ 4 ಬರುತ್ತಾ 5 ಆಗುತ್ತಾ ಎಕ್ಸ್ ಈಸ್ ಈಕ್ವಲ್ ಟು 5 ಆಗುತ್ತಾ ಇನ್ನು ಅದೇ ರೀತಿಯಾಗಿ ಇಲ್ಲಿ ಬಿ ಯ ವಯಸ್ಸನ್ನು ಕಂಡು ಹಿಡಿಬೇಕಾದಾಗ ಇಲ್ಲಿ ಎಕ್ಸ್ ಬೆಲೆಯನ್ನು ತುಂಬಬೇಕಾಗತ್ತಾ 5 × 5 ಮಾಡಿದಾಗ 25 ಬಿ ಬೆಲೆ ಆಗುತ್ತಾ 25 ಬಿ ಯ ಬೆಲೆ ಆಗುತ್ತಾ ಆಪ್ಷನ್ 1 ಇಲ್ಲಿ ನಮ್ದು ಕರೆಕ್ಟ್ ಆನ್ಸರ್ ಆಗುತ್ತಾ ಇನ್ನು 40ನೇ ಕ್ವಶನ್ ಅನ್ನು ನಾವಿಲ್ಲಿ ಸಾಲ್ವ್ ಮಾಡಿದಾಗ ನೋಡಬೇಕು 40ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ತಾವು ನೋಡಿದಾಗ 40ನೇ ಕ್ವಶನ್ ಒಬ್ಬ ವ್ಯಕ್ತಿ ತನ್ನ ಪ್ರಯಾಣದ ಮೊದಲ 60 ಕಿಲೋಮೀಟರ್ ಅನ್ನ 30 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಮತ್ತು ಉಳಿದ 50 ಕಿಲೋಮೀಟರ್ ಅನ್ನ 25 ಕಿಲೋಮೀಟರ್ ಪರ್ ವೇಗದಲ್ಲಿ ಕ್ರಮಿಸುತ್ತಾನೆ ಪ್ರಯಾಣದಲ್ಲಿ ತೆಗೆದುಕೊಂಡ ಒಟ್ಟು ಸಮಯ ಎಷ್ಟಂತ ಕೇಳಿದಾನ ನೋಡ್ಬೇಕು ಕ್ವಶನ್ ಭಾಳ ಈಸಿ ಐತಿ ಏನು ಕೊಟ್ಟಾನ ನಾವು ಮೊದಲಿಗೆ ಬರ್ಕೊಂಡಾಗ 60 ಕಿಲೋಮೀಟರ್ ದೂರ ಕೊಟ್ಟಾನ D1 ಅಂದಾಗ 60 ಕಿಲೋಮೀಟರ್ ಕೊಟ್ಟಾನ ಅದೇ ರೀತಿಯಾಗಿ ಏನು ಕೊಟ್ಟಾನ S1 ಅಂದಾಗ ಎಷ್ಟು ಕೊಟ್ಟಾನ 30 ಕಿಲೋಮೀಟರ್ ಪರ್ ಅವರ್ ಕೊಟ್ಟಾನ ಇಲ್ಲಿ ಏನು ಕೇಳ್ಯಾನ T1 ಅನ್ನು ಕೇಳಿದಾನ ಇನ್ನು ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಕೊಟ್ಟಾನ D2 ಅಂದಾಗ ಎಷ್ಟು ಕೊಟ್ಟಾನ 50 ಕಿಲೋಮೀಟರ್ ಕೊಟ್ಟಾನ ಇನ್ನು S2 ಅಂದಾಗ ಎಷ್ಟು ಕೊಟ್ಟಾನ ನಾವಿಲ್ಲಿ 25 ಕಿಲೋಮೀಟರ್ ಪರ್ ಅವರ್ ಕೊಟ್ಟಾನ ಇನ್ನು ಅದೇ ರೀತಿಯಾಗಿ T2 ಕಂಡು ಹಿಡಿದು ಇವು ಎರಡರದ್ದು ಒಟ್ಟು ಸಮಯವನ್ನು ಕೇಳಿದಾನ ನೋಡ್ಬೇಕು ನಾವಿಲ್ಲಿ T1 ಅನ್ನು ಕಂಡು ಹಿಡ್ಕೋಬೇಕಾದಾಗ ನೋಡಬೇಕು D1 ಡಿವೈಡೆಡ್ ಬೈ S1 ಅನ್ನು ಮಾಡಬೇಕು ನಾವಿಲ್ಲಿ ನೋಡಬೇಕು 60 ಡಿವೈಡೆಡ್ ಬೈ 30 ಮಾಡಿದಾಗ 31 32 ಆಗುತ್ತಾ T1 ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ 2 ಆಗುತ್ತಾ ಇನ್ನು ಅದೇ ರೀತಿಯಾಗಿ T2 ಅನ್ನ ಕಂಡು ಹಿಡಿಬೇಕಾದಾಗ ಇಲ್ಲಿ ನೋಡಬೇಕು ನೀವು T2 ಇವಾಗ D2 ಡಿವೈಡೆಡ್ ಬೈ S2 D2 ಅಂದ್ರೆ ಎಷ್ಟೈತಿ ನೋಡಬೇಕು 50 ಐತಿ ಅದೇ ರೀತಿಯಾಗಿ S2 ಅಂದಾಗ ನೋಡ್ರಿ 25 ಕಿಲೋಮೀಟರ್ ಪರ್ ಅವರ್ ಐತಿ 25 ಒಂದ್ಲೆ 25 ಎರಡ್ಲೆ ನಮ್ಗಿಲ್ಲಿ T2 ಅಂದಾಗ 2 ಆಯ್ತು ನಮ್ಗೆ T1 T2 ಸಿಕ್ತು ಒಟ್ಟು ಸಮಯವನ್ನು ಕೇಳಿದಾನ ಒಟ್ಟು ಸಮಯ ಅಂದಾಗ T1 ಪ್ಲಸ್ T2 ಆಗುತ್ತಾ ನೋಡ್ರಿ 2 + 2 = 4 ಆಗುತ್ತಾ ನಮಗೂ 4 ಆಪ್ಷನ್ 3 ಕರೆಕ್ಟ್ ಆಗುತ್ತಾ ಆಪ್ಷನ್ 3 4 ಗಂಟೆಗಳಂತ ಕೊಟ್ಟಿದ್ದಾನೆ ಆಪ್ಷನ್ 3 4 ಗಂಟೆಗಳು
ಇನ್ನು ಅದೇ ರೀತಿಯಾಗಿ ನಾವು 41ನೇ ಕ್ವಶನ್ ಅನ್ನು ಇಲ್ಲಿ ಸಾಲ್ವ್ ಮಾಡಿ ನೋಡಿದಾಗ ಆಯತದ ಪರಿಧಿ 3.2 ಮೀಟರ್ ಮತ್ತು ಅದರ ಅಗಲ 60 ಸೆಂಟಿಮೀಟರ್ ಕೊಟ್ಟಾನ. ಆಯತದ ಉದ್ದವನ್ನ ಕಂಡುಹಿಡಿಯಲತ್ತಂದು ಕೊಟ್ಟಾನ. ನಾವಿಲ್ಲಿ ಆಯತದ ಪರಿಧಿ ಎಷ್ಟು ಕೊಟ್ಟಾನ? 3.2 ಕೊಟ್ಟಾನ. ಅದೇ ರೀತಿಯಾಗಿ ಆಯತದ ಪರಿಧಿ ಸೂತ್ರ ನೋಡಿದಾಗ ಎಲ್ ಪ್ಲಸ್ ಬಿ ಆಗತ್ತ. ನಾವು ನೋಡ್ಬೇಕು 3.2 2 ಇಂಟು ಎಲ್ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಬಿ ಅಂದ್ರೆ ಎಷ್ಟು ಕೊಟ್ಟಾನ? 0.6 ಕೊಟ್ಟಿದ್ದಾನ. ಇನ್ನು ಅದೇ ರೀತಿಯಾಗಿ ಇದು ಈ ಕಡೆ ಬಂದ್ರೆ ಭಾಗಾಕಾರ ಆಗತ್ತ. 3.2 ಡಿವೈಡೆಡ್ ಬೈ 2 ಆಗುತ್ತಾ ಎಲ್ ಪ್ಲಸ್ 0.6 ಆಗತ್ತ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಕರ್ತಾ ಹೊಡಿನು 2 ಒಂದಲೇ ಆಗುತ್ತಾ. ನೋಡ್ರಿ 1.6 ಆಗತ್ತ. 1.6 ಎಲ್ ಪ್ಲಸ್ 0.6 ಐತಿ. ಇದು ಈ ಕಡೆ ಬಂದಾಗ 1.6 ಮೈನಸ್ 0.6 ಎಲ್ ಆಗತ್ತ. ಎಲ್ ಅಂದಾಗ ನಾವು ಇಲ್ಲಿ 1 ಮೀಟರ್ ಆಗತ್ತ. 1 ಮೀಟರ್ ಇಲ್ಲಿ ನಮಗ ಆನ್ಸರ್ ಕರೆಕ್ಟ್ ಸಿಗುತ್ತೆ ನೋಡ್ರಿ. ಎಲ್ ಅಂದಾಗ ನಮಗಿಲ್ಲಿ 1 ಮೀಟರ್ ಕರೆಕ್ಟ್ ಆನ್ಸರ್ ಸಿಗುತ್ತ. ಆಪ್ಷನ್ ನಮ್ದಿಲ್ಲಿ 1 ಕರೆಕ್ಟ್ ಆಗತ್ತ 41ನೇದ. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನ್ ಅನ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಿ, ರಾಜು ಬಳಿ 2 ಮತ್ತು 5ರ ನಾಣ್ಯಗಳದಾವತ್ತಂದ ಕೊಟ್ಟಾರ. ಒಟ್ಟು 78 ನಾಣ್ಯಗಳದಾವತ್ತ. 2 ನಾಣ್ಯಗಳ ಸಂಖ್ಯೆಯು 5 ನಾಣ್ಯಗಳ ಸಂಖ್ಯೆ 4 ಪಟ್ಟು ಇದೆ. ರಾಜು ಬಳಿ ಎಷ್ಟು ನಾಣ್ಯಗಳಿವೆ? 2ರ ನಾಣ್ಯಗಳಿವೆ ಅಂತಂದ ಕೇಳಿದಾನ. ಅಗ್ದಿ ಕ್ವಶನ್ ಸಿಂಪಲ್ ಐತಿ, ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದಾನ ಅಷ್ಟ. ನಾವಿಲ್ಲಿ ನೋಡ್ಬೇಕು 5ರ ನಾಣ್ಯ ತಂದಾಗ ನಾವಿಲ್ಲಿ ನೋಡ್ಬೇಕು 5ರ ನಾಣ್ಯ ಒಟ್ಟು ಮೌಲ್ಯ ಎಷ್ಟು ಕೊಟ್ಟಾನ? 5 ಇಂಟು ಎಕ್ಸ್ ಅಂತ ಮಾಡ್ಕೋಬೇಕು. 5x ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು 2ರ ನಾಣ್ಯಗಳ ಒಟ್ಟು ಎಷ್ಟು 4 ಪಟ್ಟು ಅದಾವತ್ತಂದು ಕೊಟ್ಟಾನ. 2 ಇಂಟು 4x 8x ಆಗುತ್ತಾ. ನೋಡ್ಬೇಕು ನಾವು ಇವನ್ 2 ಸಮೀಕರಣದಾಗ ಮಾಡಿದಾಗ 5x ಪ್ಲಸ್ 8x ಎಷ್ಟು ಕೊಟ್ಟಾನ? 78 ಕೊಟ್ಟಾನ. ನಾವು ನೋಡ್ಬೇಕು ಇವಾಗ ಇವೆರಡು ಕೂಡಿಸಿದಾಗ 13x 78 ಆಗುತ್ತಾ. x 78 ಡಿವೈಡೆಡ್ ಬೈ 13 ಆಗುತ್ತಾ. ನೋಡ್ರಿ 13 ಒಂದ್ಲೆ 13 ಆರ್ಲೆ. ನಮ್ಗಿಲ್ಲಿ x ಬೆಲೆ ಎಷ್ಟು ಸಿಕ್ತು? 6 ಸಿಕ್ತು. ಆಪ್ಷನ್ದಾಗ ನಾವಿಲ್ಲಿ ನೋಡ್ತಾ ಹೋದಾಗ ಆಪ್ಷನ್ ನಮಗ 6 ಎಲ್ಲಿ ಬರುತ್ತಪ್ಪ ಅಂದಾಗ ನೋಡ್ಬೇಕು. ಆಪ್ಷನ್ 6 42ನೇ ಕ್ವಶನ್. ನೋಡ್ರಿ ಎಕ್ಸ್ ಬೆಲೆ 6 ಅಂತ ಅನ್ನೋದು ಆಯ್ತಾ. ಇನ್ನು ಅದೇ ರೀತಿ 2ರ ನಾಣ್ಯದಾಗ ಹಾಕ್ಬೇಕು. 2 ಇಂಟು 4 ಇಂಟು 6 ತಂದು ನೋಡ್ಬೇಕು 2ರ ನಾಣ್ಯದಾಗ ಎಷ್ಟೈತಿ ನೋಡ್ಬೇಕು. 2 ಇಂಟು 4x ಅಂದ್ರೆ 8x ಐತಿ. ಅಂದ್ರೆ 8x ಅಂದಾಗ 8 ಇಂಟು 6 ಮಾಡಿದಾಗ 24 ಇಲ್ಲಿ ನಮ್ದ ಆನ್ಸರ್ ಆಗತ್ತ. ಆಪ್ಷನ್ 1 ಕರೆಕ್ಟ್ ಆಗತ್ತ. ಇನ್ನು 43ನೇ ಕ್ವಶನ್ ನಾವಿಲ್ಲಿ ನೋಡ್ತಾ ಹೋಗೋಣ. 43ನೇ ಕ್ವಶನ್ ನೋಡ್ರಿ. 43ನೇ ಕ್ವಶನ್ ಪ್ರಶ್ನೆ ಪ್ರಿಂಟ್ ಆಗಿಲ್ಲ, ಅದಕ್ಕಾಗಿ 44ನೇ ಕ್ವಶನ್ಗೆ ಹೋಗೋಣ. 44ನೇ ಕ್ವಶನ್ ಇಲ್ಲಿ ನೀವು ಸ್ಕ್ರೀನ್ ಮ್ಯಾಗ ನೋಡ್ಬೇಕು. 30% ನ ದಶಮಾಂಶ ಸಮಾನ ಯಾವುದಂತಂದು ಕೊಟ್ಟಾನ. ನೋಡ್ರಿ 30% ಅಂದಾಗ 30 ಡಿವೈಡೆಡ್ ಬೈ 100 ಆಗತ್ತ. ಇದು 0 ಇದು 0 ಹೋಗುತ್ತಾ. 3 ಡಿವೈಡೆಡ್ ಬೈ 10 ಅಂದಾಗ ಇದನ್ನ ದಶಮಾಂಶ ರೂಪದಾಗ ಮಾಡ್ಕೊಂಡಾಗ 0.3 ಆಗತ್ತ. ಆಪ್ಷನ್ ನಮ್ಮದಿಲ್ಲಿ 1 ಕರೆಕ್ಟ್ ಆಗುತ್ತೆ. 44ನೇ ಕ್ವಶನ್. ಇನ್ನು 45ನೇ ಕ್ವಶನ್ ನೀವು ಇಲ್ಲಿ ನೋಡ್ತಾ ಹೋಗ್ಬೇಕು. 40 ಅಭ್ಯರ್ಥಿಗಳಲ್ಲಿ 40% ಸಂದರ್ಶನದಲ್ಲಿ ಉತ್ತೀರ್ಣರಾಗಿದ್ದಾರೆ. ಸಂದರ್ಶನದಲ್ಲಿ ಎಷ್ಟು ಅಭ್ಯರ್ಥಿಗಳು ಉತ್ತೀರ್ಣರಾಗಲಿಲ್ಲ? ಕ್ವಶನ್ ಅನ್ನ ನೀವು ಕರೆಕ್ಟ್ ನೋಡ್ಬೇಕು. ಉತ್ತೀರ್ಣರಾಗಲಿಲ್ಲ ಅಂತ ಕೊಟ್ಟಾನ. ಇಲ್ಲಿ ನೋಡ್ಬೇಕು 40% 40 ಅಭ್ಯರ್ಥಿಗಳದಾರ. 40% ಸಂದರ್ಶನದಾಗ ಭಾಗ ಆಗ್ಯಾರ. ಇನ್ನು ಎಷ್ಟು ಪರ್ಸೆಂಟ್
ಭಾಗ ಆಗಿಲ್ಲ ಅಂದಾಗ 60% ಜನ ಇಲ್ಲಿ ಸಂದರ್ಶನದಾಗ ಭಾಗ ಆಗಿಲ್ಲ ಡಿವೈಡೆಡ್ ಬೈ 100. ಇವೆರಡು ಜೀರೋ ಆಯಿತು. 6 4 24 ನೋಡ್ರಿ 24 ಜನ ಉತ್ತೀರ್ಣರಾಗಲಿಲ್ಲ. ಆಪ್ಷನ್ 3 ಇಲ್ಲಿ ನಮ್ದು ಕರೆಕ್ಟ್ ಆಗುತ್ತ. ಇನ್ನು ಅದೇ ರೀತಿಯಾಗಿ 46ನೇ ಕ್ವಶನ್ ನಾವು ಇಲ್ಲಿ ನೋಡ್ತಾ ಹೋದಾಗ ಒಂದು ಸರಣಿ ಕೊಟ್ಟಾನ. ನೀವು ಇಲ್ಲಿ ಸರಣಿಯನ್ನು ನೋಡ್ತಾ ಹೋಗ್ಬೇಕು. ಈ ಸರಣಿ ಒಳಗೆ ಎಷ್ಟು 6 ಅಕ್ಷರಗಳದಾವ ಅಂತಂದು ನಾವಿಲ್ಲಿ ನೋಡ್ಬೇಕು. ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನೀವು ಸ್ಕ್ರೀನ್ ಮ್ಯಾಗ 6 1 2 3 4 5 ಸಲ 6 ಐತಿ ನೋಡ್ರಿ. 6 ಅಕ್ಷರಗಳ ಎಷ್ಟೈತಿ? 5 ಸಲ ಐತಿ ನೋಡ್ರಿ. ಆಪ್ಷನ್ 1 5 ಸಲ. ಆಪ್ಷನ್ 1 5 ಅಂತಂದು ಐತಲ್ಲ, ಇದು ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತಾ. ನೀವು ಸ್ಕ್ರೀನ್ ಮ್ಯಾಗ ನೋಡ್ಬೇಕು. ಉತ್ತರ 3 ಕೊಟ್ಟಾನ, ಇದು ರಾಂಗ್ ಐತಿ. ಇನ್ನು ಅದೇ ರೀತಿ ಅಂದಾಗ 47ನೇ ಕ್ವಶನ್ ಅನ್ನು ನಾವು ನೋಡ್ತಾ ಹೋಗ್ಬೇಕು. ಏನೈತಪ್ಪ 47ನೇ ಕ್ವಶನ್ ಅಂತಂದು ನಾವಿಲ್ಲಿ ನೋಡ್ತಾ ಹೋದಾಗ, ಬೇಕರಿಯಲ್ಲಿ ಸರದಿಯಲ್ಲಿ ಕಾಯುತ್ತಿರುವ 60 ಗ್ರಾಹಕರಲ್ಲಿ ಮೋಹಿನಿ ಮುಂಭಾಗದಿಂದ 26ನೇ ಸ್ಥಾನದಲ್ಲಿದ್ದ. ಸರದಿಯ ಹಿಂಭಾಗದಿಂದ ಅವರ ಸ್ಥಾನ ಎಷ್ಟೈತಿ ಅಂತ ಕೇಳಿದ. 60 ಅದರ 60ರಾಗ ಮುಂಭಾಗದಾಗ ಎಷ್ಟೈತಿ? 26 ಐತಿ. ಅದೇ ರೀತಿಯಾಗಿ ಪ್ಲಸ್ ಹಿಂಭಾಗ ನಮ್ಗೆ ಗೊತ್ತಿಲ್ಲ, -1 ಮಾಡ್ಕೋಬೇಕು ನಾವು. ಇವಾಗ 60 25 26 -1 ಮಾಡ್ರಿ 25 ಪ್ಲಸ್ ಹಿಂಭಾಗ ನೋಡ್ರಿ. 60 - 25 = ಹಿಂಭಾಗ ಆಗುತ್ತಾ. ನಾವಿಲ್ಲಿ ನೋಡ್ಬೇಕು ಎಷ್ಟಾಗತ್ತ? 35. ಹಿಂಭಾಗದಿಂದ 35ನೇ ನಂಬರ್ ಅವ್ರ ಆಧಾರ. ಆಪ್ಷನ್ ನಮಗಿಲ್ಲಿ 3 ಕರೆಕ್ಟ್ ಆಗತ್ತ. ಇನ್ನು ಅದೇ ರೀತಿಯಾಗಿ 48ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ ನಾವಿಲ್ಲಿ ನೋಡ್ಬೇಕು 48ನೇ ಕ್ವಶನ್ ಹೆಂಗ್ ಕೊಟ್ಟನ. DFHJL ಮುಂದಿನ ಅಕ್ಷರ ಯಾವ್ದತ್ ಕೊಟ್ಟನ ನೋಡ್ಬೇಕು. DFHJL ಅಂತಂದು ಕೊಟ್ಟಾನ. ಇದರ ಮುಂದಿನ ಅಕ್ಷರ ಯಾವ್ದತ್ತಂದು ಕೊಟ್ಟಾನ ನೋಡ್ರಿ. ಡಿ ಪ್ಲಸ್ 2 ಮಾಡ್ರಿ. ಡಿ ಆದಕ್ಕೂ ಏನ್ ಬರುತ್ತ? EF ಆಗತ್ತೆ. ಇನ್ನು F ಕ ಪ್ಲಸ್ 2 ಮಾಡಿದಾನ ನೋಡ್ಬೇಕು. ಅದೇ ರೀತಿಯಾಗಿ H ಕ ಪ್ಲಸ್ 2 ಮಾಡಿದಾನು, J ಕ ಪ್ಲಸ್ 2 ಮಾಡಿದಾನ, L ಕ ಪ್ಲಸ್ 2 ಮಾಡಿದಾನ. L ಕ ಪ್ಲಸ್ 2 ಮಾಡಿದಾಗ ನಮಗಿಲ್ಲಿ ಆನ್ಸರ್ ಏನ್ ಸಿಗುತ್ತ? N ಬರುತ್ತ. LMN ಆಗತ್ತ ನೋಡ್ಬೇಕು. N ಆಗತ್ತ. ನಮ್ದು ಆಪ್ಷನ್ 3 ಕರೆಕ್ಟ್ ಆಗತ್ತ. ಇನ್ನು 49ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ, ಪದಗ ಸರಿಯಾದ ನಿಘಂಟು ಕ್ರಮದಾಗ ಬರಿ ಅಂದಾನ. ಯಾವ್ಯಾವ ಪದ ಅದಾವ ಅನ್ನೋದು ನಾವಿಲ್ಲಿ ನೋಡ್ಕೊತ ಹೋಗ್ಬೇಕು. WHALE, ಅದೇ ರೀತಿಯಾಗಿ ಎರಡನೇದ ಫೈಟ್, ಮೂರನೇದ ಫೈಟ್, ಅದೇ ರೀತಿಯಾಗಿ ನಾಲ್ಕನೇದ ಏನ್ ಕೊಟ್ಟಾನ? ಬ್ರೆಡ್ ಅಂತ ಕೊಟ್ಟಾನ ನೋಡ್ರಿ. ಇಂಗ್ಲಿಷ್ ನಿಘಂಟಿನಾಗ ಫಸ್ಟಕ್ಕ ಯಾವ ಅಕ್ಷರ ಬರುತ್ತಪ್ಪ ಅಂತಂದ ನೋಡ್ದಾಗ ನೋಡ್ರಿ, ಮೊದಲನೇದು ಬಿ ಅಕ್ಷರ ಅಂದಾಗ 4 ಬರುತ್ತ. ಎರಡನೇದು ನೋಡ್ರಿ F ಬರುತ್ತ. ಆಮೇಲೆ ನಮಗಿಲ್ಲಿ ಆಪ್ಷನ್ Q ಮೊದಲು ಬರುತ್ತ. ಆಮೇಲೆ W ಬರುತ್ತ ನೋಡ್ರಿ. 4 2 3 4 2 3 1 ನಮಗಿಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತ. ಇನ್ನು 50ನೇ ಕ್ವಶನ್ ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು. 50ನೇ ಕ್ವಶನ್ ಒಂದ್ ಸ್ವಲ್ಪ ಟ್ವಿಸ್ಟ್ ಆಗಿ ಕೊಟ್ಟಾನ. 50ನೇ ಕ್ವಶನ್ ಯಾವ ರೀತಿ ಟ್ವಿಸ್ಟ್ ಮಾಡಿದಾನ ಅನ್ನೋದ ನೀವು ನೋಡ್ಬೇಕು. ಈಚ್ ಅನ್ನ 8 5 4 6 ಎಂದು ಮತ್ತ ಕೇಕ್ ಅನ್ನ 2 4 8 5 ಎಂದು ಸಂಕೇತಿಸಿದರೆ ಕೇನ ಹೇಗೆ ಸಂಕೇತಿಸಲಾಗಿದೆ ಅಂತಂದು ಕೊಟ್ಟಾನ. ನಾವಿಲ್ಲಿ ನೋಡ್ಬೇಕು. ಈಚ್ ಅಂತಂದು ನಾವಿಲ್ಲಿ ಬರ್ಕೋಬೇಕು. EACH ಈಚ್. ಇದಕ್ಕ ಎಷ್ಟು ಕೊಟ್ಟಾನ? 8 5 4 6. ಅದೇ ರೀತಿಯಾಗಿ CAKE ಅಂತಂದು ಕೊಟ್ಟಾನ. ಇಲ್ಲಿ ಸಂಖ್ಯೆ ಏನು ಕೊಟ್ಟಾನ? 2 4 8 ಮತ್ತ 5 ಕೊಟ್ಟಾನ. ಇವಾಗ ನಾವು ನೋಡ್ಬೇಕು ಇವು ಎರಡೂದ್ರಾಗ ಏನ್ ಕಾಮನ್ ಐತಿ. ಇಲ್ಲೂ ಈ ಐತಿ,
ಇನ್ನು ಅದೇ ರೀತಿಯಾಗಿ ಇಲ್ಲಿ ಇ ಐತಿ, ಇಲ್ಲೂ ಇ ಐತಿ, ಇಲ್ಲಿ ಎ ಐತಿ, ಇಲ್ಲೂ ಎ ಐತಿ, ಇಲ್ಲಿ ಸಿ ಐತಿ, ಇಲ್ಲಿ ಸಿ ಐತಿ, ಇಲ್ಲಿ ಎಚ್ ಐತಿ, ಇಲ್ಲಿ ಕೆ ಐತಿ. ನೋಡ್ರಿ ಇವು ಎರಡು ಕಾಮನ್ ಆಗಲ್ಲ. ಇನ್ನು ಅದೇ ರೀತಿಯಾಗಿ ಇಲ್ಲಿ 8 ಐತೆ, ಇಲ್ಲೂ 8 ಐತಿ, ಇಲ್ಲಿ ಎಷ್ಟೈತಿ 5 ಐತಿ, ಇಲ್ಲೂ 5 ಐತಿ, ಇಲ್ಲಿ 4 ಐತಿ, ಇಲ್ಲಿ 4 ಐತಿ. ಇಲ್ಲಿ ಕೆ ಬೆಲೆ ನೋಡ್ರಿ ಇಲ್ಲಿ ಎಷ್ಟಾಗತ್ತ, ಕೆ ಬೆಲೆ ಇಲ್ಲಿ 2 ಆಗತ್ತ, ಕೆ ಬೆಲೆ 2 ಆಗತ್ತ. ಅದೇ ರೀತಿಯಾಗಿ ಎಚ್ ಬೆಲೆ 6 ಆಗತ್ತ. ನಮ್ಗೆ ಇಲ್ಲಿ ಏನ್ ಕೇಳಿದಾನ, ಕೆ ಬೆಲೆಯನ್ನ ಕೇಳಿದಾನ. ಕೆ ಬೆಲೆ ಅಂದಾಗ ನಮಗ ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗತ್ತ. 50ನೇದು ನೋಡ್ರಿ ಅಗ್ದಿ ಸುಲಭವಾಗಿ ನಾವು ನಿಮಗ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಲ್ಲಿರುವಂತ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈಗ ಇದು ಎಷ್ಟನೇ ಕ್ವಶನ್ ಪೇಪರ್ ಅಂದ್ರೆ 18ನೇ ಕ್ವಶನ್ ಪೇಪರ್ ಆಯ್ತು. ನೆಕ್ಸ್ಟ್ ಎಲ್ಲ ಕ್ವಶನ್ ಪೇಪರ್ ಅನ್ನ 46 ಕ್ವಶನ್ ಪೇಪರ್ ಅನ್ನ ನಾವು ಸಾಲ್ವ್ ಮಾಡುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿವಿ. ನೀವು ನೋಡ್ಬೇಕು ಮ್ಯಾಥ್ಸ್ ನಿಮ್ಗೆ ಅಗ್ದಿ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೇನೆ.